ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಇವತ್ತು ಬಿಗ್ ಡೇ. ಮೂಡಾ ಸೈಟ್ ಹಗರಣದಲ್ಲಿ ಸಿಬಿಐ ಎಂಟ್ರಿ ಆಗುತ್ತಾ, ಸಿಬಿಐಗೆ ಕೊಡುತ್ತಾ ಹೈಕೋರ್ಟ್? ಕಾದು ನೋಡಬೇಕಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಬಿಗ್ ಡೇ. ಸಿದ್ದರಾಮಯ್ಯ ಎದೆಯಲ್ಲಿ ಆಲ್ರೆಡಿ ಢವಢವ ಶುರುವಾಗಿದೆ. ಏನಾಗುತ್ತೆ ಅಂತ ಹೇಳಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ನಿರಾಳನ ಅಥವಾ ಸಂಕಷ್ಟನ? ಸಿಬಿಐಗೆ ಏನಾದರೂ ವಹಿಸುತ್ತಾ ಹೈಕೋರ್ಟ್? ಸಿಬಿಐ ತನಿಖೆಗೆ ಕೋರಿದ್ದಂತಹ ಅರ್ಜಿಯ ಭವಿಷ್ಯ ಈಗ ಆಲ್ರೆಡಿ ವಾದ ಪ್ರತಿವಾದಗಳಾಗಿದೆ. ಎರಡೂ ಕಡೆಯಿಂದನೂ ಕೂಡ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಧಾರವಾಡ ಹೈಕೋರ್ಟು ಇವತ್ತು ಆದೇಶವನ್ನ ಪ್ರಕಟ ಮಾಡೋದಷ್ಟೇ ಬಾಕಿ ಇರುವುದು. ಆದೇಶವನ್ನ ಇವತ್ತಿಗೆ ಕಾಯ್ದಿರಿಸಿದೆ. ಹಾಗಾಗಿ ಏನ್ ತೀರ್ಪು ಕೊಡುತ್ತೆ? ಸಿಬಿಐಗೆ ವಹಿಸಿ ಆದೇಶ ಕೊಡುತ್ತಾ ಧಾರವಾಡದ ಹೈಕೋರ್ಟು, ಅಥವಾ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಕೇಸಲ್ಲಿ ಏನಾದರೂ ರಿಲೀಫ್ ಸಿಗುತ್ತಾ? ಕಾದು ನೋಡಬೇಕಾಗತ್ತೆ. 10:30ಕ್ಕೆ ತೀರ್ಪು ಪ್ರಕಟ ಆಗೋದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಎದೆಯಲ್ಲಿ ಢವಢವ ಶುರುವಾಗಿದೆ. ಸಿಎಂ ವಿರುದ್ಧದ ಮೂಡಾ ಕೇಸ್ನ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಬೆಳಗ್ಗೆ 10:30ಕ್ಕೆ ಧಾರವಾಡ ಹೈಕೋರ್ಟ್ ತೀರ್ಪನ್ನ ಪ್ರಕಟ ಮಾಡುತ್ತೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಮಹತ್ವದ ತೀರ್ಪು. ಸಿಬಿಐ ತನಿಖೆಯ ಭವಿಷ್ಯ ಅಂದ್ರೆ ಈ ಮೂಡಾ ಹಗರಣ ಏನಿದೆ ಕೇಸು, ಇದನ್ನ ಸಿಬಿಐ ಕೊಡಬೇಕಾ ಬೇಡವಾ ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡೋದು. ಈಗ ಆಲ್ರೆಡಿ ಎರಡೂ ಕಡೆಯಿಂದ ವಾದ ಪ್ರತಿವಾದಗಳನ್ನ ಕೋರ್ಟ್ ಆಲಿಸಿದೆ. ಇವತ್ತು ಆದೇಶ ಅಷ್ಟೇ ಪ್ರಕಟ ಮಾಡೋದು ಬಾಕಿ ಇರೋದು. ವಾದ ಪ್ರತಿವಾದವನ್ನ ಆಲಿಸಿ ಇವತ್ತಿಗೆ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಹಾಗಾಗಿ ಇವತ್ತು ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಶುಭ ಆಗುತ್ತಾ ಅಥವಾ ಅಶುಭ ಆಗುತ್ತಾ? ಏನು ಬರುತ್ತೆ ತೀರ್ಪು? ಎಲ್ಲರ ಚಿತ್ತ ಧಾರವಾಡ ಹೈಕೋರ್ಟ್ ಪೀಠದ ತೀರ್ಪಿನತ್ತ ನೆಟ್ಟಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ದೀಪಾ, ಇವತ್ತು ಬಿಗ್ ಡೇ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಎರಡೂ ಕಡೆಯ ವಾದ ಪ್ರತಿವಾದಗಳನ್ನ ಆಲಿಸಾಗಿದೆ ಈಗ ಆಲ್ರೆಡಿ ಧಾರವಾಡ ಹೈಕೋರ್ಟು. ಇವತ್ತು ಆದೇಶ ಅಷ್ಟೇ ಬಾಕಿ ಇರೋದು. ಏನು ಆದೇಶ ಪ್ರಕಟ ಆಗ್ಬೋದು ಸಿದ್ದರಾಮಯ್ಯ ಅವರ ಪಾಲಿಗೆ? ಒಂದು ಕಡೆ ಅವರ ಪರವಾಗಿ ತೀರ್ಪು ಬರಬಹುದಾ ಅಥವಾ ವಿರುದ್ಧವಾಗಿ ಬರಬಹುದಾ ಅಂತ ಹೇಳಿ ದೀಪಾ. ಪೂರ್ಣಿಮಾ, ಮೂಡಾ ವಿಚಾರವಾಗಿ ಸ್ನೇಹಮಯಿ ಕೃಷ್ಣ ಅವರು ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ ಅರ್ಜಿಯನ್ನು ಹಾಕಿದ್ರು. ಅದರ ವಾದ ಪ್ರತಿವಾದಗಳು ಎಲ್ಲವೂ ಕೂಡ ಮುಗಿದಿತ್ತು. ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ಆದ್ರೆ ಇಂಥದ್ದೇ ದಿನ ಅನ್ನುವಂತಹದ್ದನ್ನು ಹೇಳಿರ್ಲಿಲ್ಲ. ಆದ್ರೆ ನಿನ್ನೆ ಇವತ್ತು ಆದೇಶವನ್ನ ಪ್ರಕಟ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಸೂಚನೆ ಬಂದಿದ್ದಂತಹದ್ದು. ಹಾಗಾಗಿ ಇವತ್ತು ಧಾರವಾಡ ಹೈಕೋರ್ಟ್ ನಲ್ಲಿ ಈ ಒಂದು ಮೂಡಾ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕಾ ಬೇಡವಾ ಅನ್ನುವಂತಹ ನಿಟ್ಟಿನಲ್ಲಿ ತೀರ್ಪು ಹೊರಬೀಳಲಿದೆ. ಸುಮಾರು 10:30ಕ್ಕೆ ಆದೇಶವನ್ನ ನೀಡಲಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ. ಧಾರವಾಡ ಕೋರ್ಟ್ನಲ್ಲಿ ಈ ಒಂದು ಆದೇಶ ಹೊರಬೀಳುತ್ತೆ ಅನ್ನುವಂತಹ ಮಾಹಿತಿ ಇರುವಂತಹದ್ದು. ಪ್ರಮುಖವಾಗಿ ಇಲ್ಲಿ ಅಂದ್ರೆ ಲೋಕಾಯುಕ್ತಕ್ಕೆ ಏನು ಸರ್ಕಾರ ವಹಿಸಿದೆ, ಆದ್ರೆ ಈ ಲೋಕಾಯುಕ್ತದ ತನಿಖೆ ಸರಿ ಆಗ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ಅಧಿಕಾರದಲ್ಲಿ ಇರುವಂತಹ ನಿಟ್ಟಿನಲ್ಲಿ ಲೋಕಾಯುಕ್ತದಲ್ಲಿ ತನಿಖೆ ಮಾಡುವಂತಹ ಪೊಲೀಸರು ಸರ್ಕಾರದ ಪೊಲೀಸರುಗಳೇ ಆಗಿರ್ತಾರೆ. ಹಾಗಾಗಿ ಸಿಬಿಐಗೆ ವಹಿಸಿದ್ರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಏನು ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಅದರಂತೆ ವಾದ ಪ್ರತಿವಾದಗಳು ಎಲ್ಲವೂ ಕೂಡ ಮುಗ್ದಿತ್ತು. ಇದೀಗ ಆದೇಶವನ್ನ ಕಾಯ್ದಿರಿಸಿರುವಂತಹದ್ದು. ಇವತ್ತು ಆದೇಶ ಹೊರಬೀಳಲಿದೆ. ಆದ್ರೆ ಸಿಎಂ ಪರವಾಗಿ ಬರುತ್ತೋ ಅಥವಾ ಅವರ ವಿರುದ್ಧವಾಗಿ ಬರುತ್ತೋ ಅನ್ನುವಂತಹದ್ದು ಎಲ್ರಿಗೂ ಕುತೂಹಲ ಇದ್ದೇ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ಲೋಕಾಯುಕ್ತ ತನಿಖೆ ಆರಂಭಿಸಿರೋದ್ರಿಂದ ಸಿಬಿಐ ಎಂಟ್ರಿ ಆದ್ರೆ ಯಾವೆಲ್ಲ ರೀತಿಯಾದಂತಹ ಪ್ರೊಸೀಜರ್ಗಳಿರುತ್ತೆ, ಕಾನೂನು ಪ್ರಕ್ರಿಯೆಗಳಿರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕುತೂಹಲ ಇದ್ದೇ ಇದೆ. ಹಾಗಾಗಿ 10:30ರ ಬಳಿಕ ಎಲ್ಲದಕ್ಕೂ ಕೂಡ ಒಂದು ಸ್ಪಷ್ಟನೆ ಸಿಗಲಿದೆ. 10:30ಕ್ಕೆ ಆದೇಶ ಹೊರಬೀಳಲಿದೆ. ಪೂರ್ಣಿಮಾ.